ವಾವ್, ಎಷ್ಟೊಂದು ರುಚಿಯಾಗಿದೆ ಗೊತ್ತಾ. ಇದು ಎಲ್ಲಿ ಅಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಸಿಂಧನೂರಿನ ಗೆಳೆಯ ಬಳಗದವರು ತಯಾರಿಸಿರುವಂಥ ಮೈಸೂರು ಪಾಕ್. ತುಪ್ಪದ ಮೈಸೂರು ಪಾಕ್ ಅನ್ನೋದು ಕೂಡ ವಿಶೇಷ. ರಥೋತ್ಸವಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಈ ಮೈಸೂರು ಪಾಕಿನ ಸವಿಯನ್ನು ಉಣಬಡಿಸಲಿಕ್ಕೆ ಇಲ್ಲಿನ ಭಕ್ತಾದಿಗಳು ಕೂಡ ತಯಾರಾಗಿದ್ದಾರೆ. ಮೈಸೂರು ಪಾಕ್ ಹೇಗೆ ತಯಾರು ಮಾಡ್ತಾ ಇದ್ದಾರೆ, ಅದರ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಗವಿಮಠದ ಜಾತ್ರೆ ಅಂದರೆ ಪ್ರತಿ ವರ್ಷವೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಈ ವರ್ಷ ಕೂಡ ಸಿಂಧನೂರಿನ ಗವಿಸಿದ್ದೇಶ್ವರ ಆಗ್ರೋ ಫುಡ್ಸ್ ವಿಜಯಕುಮಾರ್ ಗೆಳೆಯರ ಬಳಗ 10 ಲಕ್ಷ ಭಕ್ತರಿಗೆ ತುಪ್ಪದ ಮೈಸೂರು ಪಾಕಿನ ಸವಿ ಉಣಬಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈಗ ನಾವು ಇದನ್ನು ಸುಮಾರು 10 ವರ್ಷಗಳಿಂದ ಈ ಒಂದು ದಾಸೋಹ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಮೊದಲನೇ ವರ್ಷದಿಂದ ಹೆಚ್ಚು ಕಮ್ಮಿ ಉದುರು ಮಾದಲಿ, ಆಮೇಲೆ ಮಿರ್ಚಿ, ಆಮೇಲೆ ಗೋಧಿ ಹುಗ್ಗಿ, ಲಾಡು, ಈಗ ಲಾಸ್ಟ್ ಇಯರ್ ಜಿಲೇಬಿ ಮಾಡಿದ್ವಿ ಒಂದು 250 ಕ್ವಿಂಟಲ್ಲು. ಈ ಸರಿ ಒಂದು 60 ಕ್ವಿಂಟಲಲ್ಲಿ ತುಪ್ಪದ್ದು ಮೈಸೂರು ಪಾಕ್ ಅಂತೇಳಿ ಒಂದು ಸ್ಪೆಷಲಾಗಿ ಮಾಡಬೇಕನ್ನೋ ಒಂದು ಅಪ್ಪಾಜಿಯವರ ಆಸೆ, ಒಂದು ಅಪ್ಪಣೆ ಆಗಿತ್ತು. ಹಾಗಾಗಿ ಈ ಸರಿ ತುಪ್ಪದ ಮೈಸೂರು ಪಾಕನ್ನು ಮಾಡ್ತಾಯಿದ್ದೀವಿ. ಗವಿಮಠದ ಮಹಾದಾಸೋಹದ ಆವರಣದಲ್ಲಿ 100 ಜನ ಮುಖ್ಯ ಬಾಣಸಿಗರು ಹಾಗೂ 100 ಜನ ಸಹಾಯಕರು ಸೇರಿ ಒಟ್ಟು 200 ಜನ ಮೈಸೂರು ಪಾಕನ್ನು ತಯಾರಿಸಿದರು. ಇದಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಹಾಗೂ ಆಂಧ್ರದ ಬಾಣಸಿಗರು ಬಂದಿದ್ದಾರೆ. ಕರ್ನೂಲು ಡಿಸ್ಟಿಕ್ ಆದೂನಿಂದ ಡಣಾಪುರ ಗ್ರಾಮದಿಂದ ಬಂದೀವಿ. ಈ ಕಳೆದ 1 ವರ್ಷ ಕೆಳಗೆ ಕೂಡ ನಾವು ಜಿಲೇಬಿ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಭಕ್ತರನ್ನು ನೋಡಿದ್ರೆ ಭಾಳ ಆನಂದವಾಗುತ್ತೆ. ಗವಿಸಿದ್ದೇಶ್ವರ ಜಾತ್ರೆಯ ಮಹೋತ್ಸವ ಅಂದ್ರೇ ಒಂದು ಆನಂದ ಆದ ವಿಷಯವಾದು. ಪ್ರತಿ ವರ್ಷ ಇದರಂತೆ ನಡೀಲಿ ಅಂತೇಳಿ ಆ ಗವಿಸಿದ್ದೇಶ್ವರನ ಮತ್ತೆ ಕೇಳಿಕೊಳ್ಳುತ್ತಿದ್ದೇನೆ. ಕರ್ನೂಲು ಜಿಲ್ಲಾ ಡಣಾಪುರ ಆಂಧ್ರ ಒಂದು 48 ಮಂದಿ ಬಂದಿವಿ. ಹೋದ ವರ್ಷ ಒಂದು 40 ಮಂದಿ ಜಿಲೇಬಿ ಹಾಕಕ್ಕೆ ಬಂದಿದ್ವಿ. ಅದೇ ಥರ ಈ ವರ್ಷ ಕೂಡ ಒಂದು 48 ಮಂದಿ ಮೈಸೂರು ಪಾಕಕ್ಕೆ ಬಂದಿವಿ. ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಆಂಧ್ರ ಈ ಕಡೆ ಕರ್ನಾಟಕ ಎಲ್ಲ ನಮ್ಮ ಆಂಧ್ರ ಸೈಲಿ ಭಾಳ ಜನ ಇದ್ದಾರೆ. ಅಡುಗೆ ಮಾಡೋರು ಆಗಲಿ, ಸ್ವೀಟ್ ಮಾಡೋರು ಆಗಲಿ ಭಾಳ ಇದ್ದಾರೆ. ಕರ್ನಾಟಕ ಕೂಡ ಈ ಸರಿ ನಮ್ಮ ಇದೇ ಥರ ನಮ್ಮ ಆಂಧ್ರದವ್ರದ್ದು ಕೂಡ ಈ ಕಡೆ ನುಡಿಸ್ಬೇಕಂತೇಳಿ ತಾತವ್ರ ಅಜ್ಜಿಯವ್ರು ಕರೆ ಕಳಿಸಿದ್ಕೋಸ್ಕರ ಈ ಕಡೆ ನಾವು ಕೂಡ ಸೇವೆ ಮಾಡೋಕೆ ಮಾಡ್ಬೇಕಂತ ಬಂದೀವಿ. ಗೆಳೆಯರ ಬಳಗದ ಸದಸ್ಯರು ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಒಂದಲ್ಲ ಒಂದು ಸಿಹಿ ತಿನಿಸು ಮಾಡಿಸಿ ಸೇವೆಯ ರೂಪದಲ್ಲಿ ಮಠಕ್ಕೆ ಅರ್ಪಿಸುತ್ತಾರೆ. ಮಹಾರಥೋತ್ಸವ ಹಾಗೂ ಅದರ ಮರುದಿನ ಮಠಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರಿಗೆ ಸಿಹಿ ಸವಿಯುವ ಅವಕಾಶ ಲಭಿಸುತ್ತೆ. ಬಳಗದ ಸ್ನೇಹಿತರು ಹಿಂದಿನ ವರ್ಷ 12 ಲಕ್ಷ ಸಾವಯವ ಬೆಲ್ಲದ ಜಿಲೇಬಿ ತಯಾರಿಸಿಕೊಟ್ಟಿದ್ರು. ಅದಕ್ಕೂ ಮೊದಲು ಶೇಂಗಾ ಹೋಳಿಗೆ, ಸಿಹಿ ಬೂಂದಿ, ಸಿಹಿ ಮಾದಲಿ ಹೀಗೆ ತರಹೇವಾರಿ ತಿನಿಸು ತಯಾರಿಸಿದ್ರು. ಗವಿಮಠದ ಜಾತ್ರೆಗೆ ಬರುವಂತಹ ಅದೆಷ್ಟೋ ಮಂದಿ ತಮ್ಮ ಕೈಲಾದ ಸೇವೆ ಮಾಡಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೀತಾರೆ. ಒಂದು 20 ಮಂದಿ ಸೆನೆಕ್ಕೆ ಹೆಣ್ಮಕ್ಳು ಬಂದಿವಿ ಅಪ್ಪನ ಸೇವೆ ಮಾಡಕ್ಕೆ ಗವಿಮಠಕ್ಕೆ. ನಾವು ಮೈಸೂರು ಪಾಕ್ ದಾಸೋಹಕ್ಕೆ ಬಿಡ್ಸಕ್ಕೆ ಬಂದೀವಿ. ನಾವು ರಾಯಚೂರು ಡಿಸ್ಟಿಕ್ಕಿಂದ ಬಂದಿರೋದು. ಈ ಇಯರೇ ನಾವು ಇಲ್ಲಿ ಕೊಪ್ಪಳಲ್ಲಿ ಸ್ಟೇ ಮಾಡುತ್ತಿರೋದ್ರಿಂದ ಸೊ ನಮ್ಮಿಂದ ಒಂದು ಅಳಿಲ್ ಸೇವೆ ಆಗಲಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ನಾವು ಸೇವೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ನಿನ್ನೆ ಕಾಯಿಪಲ್ಯ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡೋದು, ಅದು ಬಿಡಿಸೋದು ಎಲ್ಲನೂ ಮಾಡ್ಕೊಂಡಿದ್ದೀವಿ. ಇವತ್ತೊಂದು ಮೈಸೂರು ಪಾಕ್ ಮಾಡ್ತಾಯಿದ್ರು. ಸೊ ಇಲ್ಲಿನೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ನಮ್ಮದು ಒಂದು ಸೇವೆ ಇರಲಿ ಅಂತ ಮಾಡ್ತಾಯಿದ್ವಿ. ಒಟ್ಟು 60 ಕ್ವಿಂಟಲ್ ಸಕ್ಕರೆ, 5,000 ಲೀಟರ್ ಅಡುಗೆ ಎಣ್ಣೆ, 30 ಕ್ವಿಂಟಲ್ ಹಸೆ ಕಡಲೆ ಹಿಟ್ಟು, 5 ಕ್ವಿಂಟಲ್ ಮೈದಾ, 3 ಕ್ವಿಂಟಲ್ ತುಪ್ಪ ಹಾಗೂ 50 ಕೆಜಿ ಯಾಲಕ್ಕಿ ಬಳಸಿ ಮೈಸೂರು ಪಾಕನ್ನು ತಯಾರಿಸಲಾಗಿದೆ. ಇದೇ ವರ್ಷ ಫಸ್ಟ್ ಬಂದಿದ್ದು ನಾನು ಮೈಸೂರು ಪಾಕ್ ಆಗತ್ತೆ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಬಂದೀನಿ ರೀ. ನಾವು ನಮ್ಮ ಅಜ್ಜವ್ರ ಕಲ್ಲಿಂದ ಮಾಡಾಕತ್ತೀವಿ ರೀ. ಅಜ್ಜ ನಮ್ಮಪ್ಪ ಅವಳಿದ್ದ ನಮ್ಮ ಅಪ್ಪನೇ ಇದ್ದ, ನಾನು ಕಲ್ತೀನಿ ರೀ ಅಷ್ಟೇ. ಗವಿಮಠದ ಭಕ್ತರು ಆದ ಉದ್ಯಮಿ ವಿಜಯಕುಮಾರ್ ಅವರ ಸ್ನೇಹಿತರ ದೊಡ್ಡ ಬಳಗವಿದ್ದು ಎಲ್ಲರೂ ಸೇರಿ ಒದಗಿಸುವ ನಿಸ್ವಾರ್ಥ ಸೇವೆಯಿಂದ ಪ್ರತಿ ವರ್ಷ ಈ ಕಾರ್ಯ ನಡೆದುಕೊಂಡು ಬಂದಿದೆ. ಸ್ನೇಹಿತರೆಲ್ಲರೂ ಸೇರಿ ಒಂದಷ್ಟು ಹಣ ಹೊಂದಿಸಿ ಸಿಹಿ ತಿನಿಸು ತಯಾರಿಸಲು ಬೇಕಾಗುವ ಖರ್ಚನ್ನ ಸರಿದೂಗಿಸುತ್ತಾರೆ. ಈ ವರ್ಷದ ಜಾತ್ರೆಗೆ ಮೈಸೂರು ಪಾಕ್ ತಯಾರಿಸುವುದಕ್ಕೆ ಒಟ್ಟು 18 ರಿಂದ 20 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಅಂದಾಜಿಸಲಾಗಿದೆ.